ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ರೆಡ್ಡಿ ನಡಕ. ಕಾಂಗ್ರೆಸ್ನಲ್ಲಿ ಯಾರೇ ಅಶಿಸ್ತು ತೋರಿಸಿದ್ರು, ಯಾರೇ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಅವರ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ಳುತ್ತಂತೆ. ಕಾಂಗ್ರೆಸ್ ಹೈಕಮಾಂಡ್ ಫುಲ್ ಸ್ಟ್ರಾಂಗ್ ಅಂತೆ. ಅವರು ಯಾರನ್ನು ಕ್ಯಾರೇ ಮಾಡಲ್ವಂತೆ. ಜಾತಿ ಧರ್ಮ ಅಂತ ಏನು ಅವರು ನೋಡೋದಿಲ್ಲಂತೆ. ಯಾರೇ ತಪ್ಪು ಮಾಡಿದ್ರು ಅವರ ಮೇಲೆ ಕ್ರಮ ಆಗೋದು ಗ್ಯಾರಂಟಿ ಅಂತ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರೆ. ಅಬ್ದುಲ್ ಜಬ್ಬಾರ್ ಮತ್ತು ನಸೀರ್ ಅಹಮದ್ ಅವರ ಮೇಲಿನ ಕ್ರಮವನ್ನು ಅವರು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಮಣ್ಣಾಂಗಟ್ಟಿ ನೀವು ಬೊಗಳೆ ಬಿಟ್ರೆ ಅದನ್ನ ನಂಬಲು ಇಲ್ಲಿ ಯಾರು ಕಿವಿ ಮೇಲೆ ಹೂ ಇಟ್ಕೊಂಡಿಲ್ಲ. ಇವರು ಹೇಳ್ತಾ ಇರೋದು ಸತ್ಯವಾ? ಕಾಂಗ್ರೆಸ್ ಹೈಕಮಾಂಡ್ ತುಂಬಾ ಸ್ಟ್ರಾಂಗ್ ಇದೆಯಾ? ಅವರು ಮುಖಾಮೂತಿ ಮುಲಾಜಿಲ್ಲದೆ ಅವರು ಕ್ರಮ ತೆಗೆದುಕೊಳ್ತಾ ಇದ್ದಾರಾ? ಕಾಂಗ್ರೆಸ್ಗೆ ಅಷ್ಟು ತಾಕತ್ತು ಇದ್ದಿದ್ರೆ ಈಗ ಅರ್ಧದಷ್ಟು ಕಾಂಗ್ರೆಸ್ ಖಾಲಿಯಾಗಿರ್ತಿತ್ತು. ಕಾಂಗ್ರೆಸ್ಸಿನ ಈಗಿನ ನಾಯಕರೆಲ್ಲ ಮನೆಯಲ್ಲಿ ಕೂರ್ತಾ ಇದ್ರು. ಇವರು ಜಾತಿ ಮತ ಧರ್ಮ ನೋಡದೆ ಕ್ರಮ ತೆಗೆದುಕೊಂಡಿದ್ದಿದ್ರೆ ಜಾಫರ್ ಶರೀಫ್ ಮೊಮ್ಮಗನನ್ನ ಸೋಲಿಸಿದವರ ಮೇಲೆ ಕ್ರಮ ಆಗ್ತಾ ಇತ್ತು. ಇಕ್ಬಾಲ್ ಅಹಮದ್ ಸರಡಗಿಯನ್ನ ಸೋಲಿಸಿದವರು ಸಸ್ಪೆಂಡ್ ಆಗ್ತಾ ಇದ್ರು. ಮನ್ಸೂರ್ ಅಹಮದ್ ಖಾನ್ರನ್ನ ಸೋಲಿಸಿದವರು ವಜಾ ಆಗ್ತಾ ಇದ್ರು. ಕಾಂಗ್ರೆಸ್ ಮುಲಾಜಿಲ್ಲದೆ ಕ್ರಮ ಕೈಗೊಳ್ತಾ ಇದ್ದಿದ್ರೆ ರಮಾನಾಥ ರೈಗಳನ್ನ ಸೋಲಿಸಿದವರ ಮೇಲೂ ಮುಲಾಜಿಲ್ಲದೆ ಕ್ರಮ ಆಗ್ತಾ ಇತ್ತು. ಸಮ್ಮಿಶ್ರ ಸರ್ಕಾರ ಕೆಡವಿದವರು ಮನೆಗೆ ಹೋಗ್ಬೇಕಾಗಿತ್ತು. ವಿಧಾನಸಭೆಯಲ್ಲಿ RSS ಗೀತೆ ಹಾಡಿದವರ ಬಾಯಿಗೆ ಬೀಗ ಬೀಳ್ತಾ ಇತ್ತು. ಯಡಿಯೂರಪ್ಪ ಮಗನನ್ನ ಗೆಲ್ಲಿಸಿ ಅಂತ ಮನವಿ ಮಾಡಿದ ಕಾಂಗ್ರೆಸ್ ನಾಯಕ ಡಿಸ್ಮಿಸ್ ಆಗ್ತಾ ಇದ್ರು. ಜಾತಿ ಗಣತಿಯನ್ನ ವಿರೋಧಿಸಿದ್ದ ಕೈ ನಾಯಕ ವಜಾ ಆಗ್ತಾ ಇದ್ರು. RSS ಕಚೇರಿಯ ಶಿಲಾನ್ಯಾಸಕ್ಕೆ ಹೋಗುವ ಕಾಂಗ್ರೆಸ್ ಶಾಸಕ ಪಕ್ಷದಿಂದ ಸಸ್ಪೆಂಡ್ ಆಗ್ತಾ ಇದ್ರು. ಅದ್ಯಾವುದನ್ನು ಮಾಡದೆ ಇಬ್ರು ಮುಸ್ಲಿಂ ಮುಖಂಡರನ್ನ ಬಲಿ ಹಾಕಿ ಅಶಿಸ್ತು ಸಹಿಸಲ್ಲ ಅಂತ ಬಲಾಂಗ್ ಬಿಟ್ರೆ ಅದನ್ನ ಯಾರು ಒಪ್ಪಿಕೊಳ್ತಾರೆ ಅಲ್ವಾ? ಹೌದು, ಇವರು ಹೇಳಿರೋದ್ರಲ್ಲಿ ಅರ್ಥ ಇದೆ, ಅರ್ಧ ನಿಜ ಇದೆ. ಕೆಲವು ವಿಚಾರಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಾಂಗ್ ಇದೆ, ಪಕ್ಕನೆ ಕ್ರಮ ಕೂಡ ತೆಗೆದುಕೊಳ್ಳುತ್ತೆ. ಆದರೆ ಅದು ಮುಸ್ಲಿಮರ ವಿಚಾರದಲ್ಲಿ ಮಾತ್ರ. ಕೆಲವೊಮ್ಮೆ ದಲಿತರು ಮತ್ತು ಹಿಂದುಳಿದ ವರ್ಗದ ವಿಚಾರದಲ್ಲೂ ಕಾಂಗ್ರೆಸ್ ಸ್ಟ್ರಾಂಗ್ ಅಂತಾನು ಅನಿಸುತ್ತೆ. ಈ ಕಾಂಗ್ರೆಸ್ ದಲಿತರಿಗೆ CM ಆಗಲು ಅವಕಾಶ ಮಾಡಿಕೊಡದಷ್ಟು ಸ್ಟ್ರಾಂಗ್ ಇದೆ. ಮುಸ್ಲಿಮರನ್ನ ರಾಜಕೀಯದಲ್ಲಿ ಗುಲಾಮರಾಗಿ ಇಡುವಷ್ಟು ಸ್ಟ್ರಾಂಗ್ ಇದೆ. ದಲಿತರು ಮತ್ತು ಮುಸ್ಲಿಮರ ವಿಚಾರ ಬಂದಾಗ ಹಿಂದೆ ಮುಂದೆ ನೋಡದೆ ಕ್ರಮ ಕೈಗೊಳ್ಳುವಷ್ಟು ಕಾಂಗ್ರೆಸ್ ಸ್ಟ್ರಾಂಗ್ ಇದೆ. ಅದೇ ಬಲಾಢ್ಯರ ವಿಚಾರ ಬಂದಾಗ ಕಾಂಗ್ರೆಸ್ ವರಿಷ್ಠರಿಗೆ ಬಾಯಿ ಬರೋದಿಲ್ಲ, ಕಣ್ಣು ಕಾಣೋದಿಲ್ಲ. ಇವರ ಬ್ರಹ್ಮಾಸ್ತ್ರಗಳ ಪ್ರಯೋಗ ಆಗೋದು ಅಹಿಂದ ವರ್ಗದ ಮೇಲೆ ಮಾತ್ರ. ಬಲಾಢ್ಯ ವರ್ಗದ ಮೇಲೆ ಇವರ ಯಾವ ಕ್ರಮಗಳು ಜರುಗೋದಿಲ್ಲ. ಆದರೂ ಮುಖಾಮುಖಿ ನೋಡದೆ ಕ್ರಮ ತೆಗೆದುಕೊಳ್ತೇವೆ ಅಂತ ರೈಲು ಬಿಡ್ತಾ ಇದ್ದಾರೆ. ಮುಸ್ಲಿಮರ ಮೇಲೆ ಅಪವಾದಗಳು ಕೇಳಿ ಬಂದರೆ ಸಾಕು, ಕಾಂಗ್ರೆಸ್ ತಡ ಮಾಡದೆ ಯಾವುದೇ ವಿಚಾರಣೆ ನಡೆಸದೆ ಒಂದು ನೋಟಿಸು ಕೊಡದೆ ಕ್ರಮ ತೆಗೆದುಕೊಳ್ಳುತ್ತೆ. ಅಬ್ದುಲ್ ಜಬ್ಬಾರ್ ಮತ್ತು ನಸೀರ್ ಅಹಮದ್ಗೆ ಒಂದು ಶೋಕಾಸ್ ನೋಟಿಸು ಕೊಡದೆ ಕನಿಷ್ಠ ಒಮ್ಮೆ ಕರೆಸಿ ವಿಚಾರಣೆಯೂ ಮಾಡದೆ ಕಾಂಗ್ರೆಸ್ ಹೈಕಮಾಂಡ್ ಕ್ರಮ ತೆಗೆದುಕೊಂಡಿದೆ. ಇದೇನ್ರಿ ನಿಮ್ಮ ಕಾಂಗ್ರೆಸ್ ಪಕ್ಷದ ನೀತಿ ನಿಯಮಗಳು? ಒಬ್ಬರ ಮೇಲೆ ಆರೋಪ ಕೇಳಿ ಬಂದಾಗ ಒಂದು ನೋಟಿಸು ಕೊಡದೆ ಒಂದು ವಿಚಾರಣೆ ನಡೆಸದೆ ಕ್ರಮ ತೆಗೆದುಕೊಳ್ತೀರಲ್ಲ, ಇದು ನ್ಯಾಯನ? ಒಂದು ನೋಟಿಸು ಕೊಡದೆ ದಲಿತ ಮಂತ್ರಿ ಸಂಪುಟದಿಂದ ವಜಾ, CM ರಾಜಕೀಯ ಕಾರ್ಯದರ್ಶಿಯಾಗಿದ್ದ ಮುಸ್ಲಿಂ ಮುಖಂಡ ಕೂಡ ವಜಾ, ಅಲ್ಪಸಂಖ್ಯಾತ ಘಟಕ ನಾಯಕ ಕೂಡ ವಜಾ. ಈಗ ಜಬ್ಬಾರ್ ಅವರನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೂ ಅಮಾನತು ಮಾಡಿಬಿಟ್ಟಿದ್ದಾರೆ. ಆದರೆ ಬೇಕಾಬಿಟ್ಟಿಯಾಗಿ ಮಾತನಾಡುವ, ಬೇಕಾಬಿಟ್ಟಿಯಾಗಿ ನಡೆದುಕೊಳ್ಳುವ ಮೇಲ್ವರ್ಗದ ಕಾಂಗ್ರೆಸ್ಸಿಗರು ಯಾರು ಕ್ರಮಕ್ಕೆ ಒಳಗಾಗ್ತಾ ಇಲ್ಲ, ಒಳಗಾಗೋದೂ ಇಲ್ಲ. ಅವರು ಅಧಿಕೃತ BJP ಅಭ್ಯರ್ಥಿಯನ್ನ ಗೆಲ್ಲಿಸುವಂತೆ ಮನವಿ ಮಾಡಬಹುದು. ಕಾಂಗ್ರೆಸ್ ವಿರೋಧಿಯಾಗಿರುವ ಸ್ವಘೋಷಿತ ದೇವಮಾನವನ ಜೊತೆ ಕೂತು ಧ್ಯಾನವೂ ಮಾಡಬಹುದು. ವಿಧಾನಸಭೆಯಲ್ಲಿ ನಿಂತು RSS ಗೀತೆಯೂ ಹಾಡಬಹುದು. ಕಾಂಗ್ರೆಸ್ ಸರ್ಕಾರದ ಜಾತಿ ಗಣತಿಯನ್ನ ವಿರೋಧ ಮಾಡಬಹುದು. ಪೊಲೀಸರ ಕಾಲರ್ ಹಿಡಿಯೋ ಧಮಕಿಯೂ ಹಾಕಬಹುದು. ಅಂಥವರಿಗೆ ಯಾವ ಕ್ರಮವೂ ಆಗೋದಿಲ್ಲ. ಕನಿಷ್ಠ ಅವರಿಗೆ ಒಂದು ಶೋಕಾಸ್ ನೋಟಿಸು ಕೂಡ ಹೋಗೋದಿಲ್ಲ ರೀ. ಇವರ ಬ್ರಹ್ಮಾಸ್ತ್ರಗಳು ಪ್ರಯೋಗವಾಗೋದು ಗುಬ್ಬಿಯ ಮೇಲೆ ಮಾತ್ರ. ಅಬ್ದುಲ್ ಜಬ್ಬಾರ್ ಎಂಬ ಗುಬ್ಬಿಯ ಮೇಲೆ ಈ ಕಾಂಗ್ರೆಸ್ ಎರಡೆರಡು ಮಿಸೈಲ್ ಬಿಟ್ಟಿದೆ. ಮೊದಲಿಗೆ ಅಲ್ಪಸಂಖ್ಯಾತ ಘಟಕದಿಂದ ತೆಗೆದು ಹಾಕಲಾಯಿತು. ಈಗ ಅವರನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೂ ಸಸ್ಪೆಂಡ್ ಮಾಡಲಾಗಿದೆ. ಒಂದು ಕುಟುಂಬದ ದೂರಿಗೆ ಸ್ಪಂದಿಸಿ ಧಣಿಗಳ ಸೂಚನೆ ಮೇರೆಗೆ ಕಾಂಗ್ರೆಸ್ ತನ್ನ ಕಟ್ಟ ಬೆಂಬಲಿಗನ ಮೇಲೆಯೇ ಕ್ರಮ ತೆಗೆದುಕೊಂಡಿದೆ.
ಒಬ್ಬ ರಾಜ್ಯ ಮಟ್ಟದ ನಾಯಕನಾಗಿರುವ ಮುಸ್ಲಿಂ ಮುಖಂಡನಿಗೆ ಕಾಂಗ್ರೆಸ್ನಲ್ಲಿ ಇಂತಹ ಸ್ಥಿತಿ ಇರಬೇಕಾದ್ರೆ ಅಲ್ಲಿ ಸಾಮಾನ್ಯ ಮುಸ್ಲಿಮನ ಸ್ಥಿತಿ ಹೇಗಿರ್ಬೋದು ಅಂತ ಒಮ್ಮೆ ಆಲೋಚನೆ ಮಾಡಿ. ಮುಸ್ಲಿಂ ಮುಖಂಡರ ವಿಚಾರದಲ್ಲಿ ಕಾಂಗ್ರೆಸ್ಸಿನ ಧಾವಂತ ನೋಡಿ. ದಾವಣಗೆರೆ ದಕ್ಷಿಣದಲ್ಲಿ ಇನ್ನೂ ಫಲಿತಾಂಶ ಬಂದಿಲ್ಲ. ಪಕ್ಷ ವಿರೋಧಿ ಚಟುವಟಿಕೆ ನಡೆದಿರೋದಕ್ಕೆ ಸಾರ್ವಜನಿಕಗೊಂಡಿರುವ ಪೂರಕ ದಾಖಲೆಗಳಿಲ್ಲ. ಆದರೂ ಕೇವಲ ಒಂದು ಕುಟುಂಬದ ಮರ್ಜಿಗೆ ಬಿದ್ದು ಮುಸ್ಲಿಂ ಮುಖಂಡರ ತಲೆದಂಡ ಪಡಿತಾ ಇದ್ದಾರೆ. ಮುಸ್ಲಿಂ ಮುಖಂಡರ ಅಸಮಾಧಾನವನ್ನ, ಅವರ ಸ್ವಾಭಿಮಾನವನ್ನೇ ಇವರು ಅಶಿಸ್ತು ಅಂತ ಪರಿಗಣಿಸ್ತಾ ಇದ್ದಾರೆ. ಮುಸ್ಲಿಂ ಮುಖಂಡರ ಸ್ವಾಭಿಮಾನ ಇವರಿಗೆ ಪಕ್ಷ ವಿರೋಧಿ ಚಟುವಟಿಕೆಯಾಗಿ ಕಂಡಿದೆ. ಯಾರದೋ ಒತ್ತಡದ ಮೇಲೆ ಇಲ್ಲಿ ಕ್ರಮ ಕೈಗೊಳ್ಳಲಾಗಿದೆ. ಅದು ಕೂಡ ಪಕ್ಷದ ನೀತಿ ನಿಯಮಗಳ ಪ್ರಕಾರವೂ ಮಾಡಿಲ್ಲ. ಅವರಿಗೆ ಒಂದು ಶೋಕಾಸ್ ನೋಟಿಸ್ ಕೊಟ್ಟಿಲ್ಲ. ಅವರನ್ನ ಕರೆದು ಬಿಟ್ಟು ವಿಚಾರಣೆ ಕೂಡ ನಡೆಸಿಲ್ಲ. ಕಾಂಗ್ರೆಸ್ಸಿನಲ್ಲಿ ಒಂದು ಶಿಸ್ತು ಸಮಿತಿ ಅಂತ ಒಂದು ಇದೆ. ಅದು ಈ ಕೆಲಸವನ್ನ ಮಾಡಬೇಕಾಗಿತ್ತು. ಅದರ ಮುಂದೆಯೂ ಈ ಪ್ರಕರಣ ಬಂದಿಲ್ಲ. ಆದರೂ ಮುಸ್ಲಿಂ ಮುಖಂಡರನ್ನ ಬಲಿ ಹಾಕಲಾಗಿದೆ. ಇನ್ನಷ್ಟು ಮುಸ್ಲಿಂ ಮುಖಂಡರ ತಲೆದಂಡ ಪಡೆಯಲು ತಯಾರಿ ಕೂಡ ನಡೆಸ್ತಾ ಇದ್ದಾರಂತೆ. ಈ ವಿಚಾರದಲ್ಲಿ ತನ್ನ ದೊಡ್ಡ ಮತ ಬ್ಯಾಂಕ್ ಅಂತಾನೆ ಲೆಕ್ಕಿಸದೆ ಮುಸ್ಲಿಂ ಸಮುದಾಯವನ್ನೇ ಅಪಮಾನದ ರೀತಿಯಲ್ಲಿ ಕಾಂಗ್ರೆಸ್ ನಡೆದುಕೊಳ್ತಾ ಇದೆ. ತನ್ನ ಮತ ಬ್ಯಾಂಕ್ ಅನ್ನ ಹತಾಶೆಗೆ ದೂಡಿ ಹಾಕುವ ಪ್ರಯತ್ನದಲ್ಲಿರುವ ಕಾಂಗ್ರೆಸ್ ಅದರಿಂದ ಏನ್ ಪಡೆದುಕೊಳ್ಳುತ್ತೋ ಗೊತ್ತಿಲ್ಲ. ಮುಸ್ಲಿಮರಿಗೊಂದು ನ್ಯಾಯ, ಇನ್ನೊಬ್ಬರಿಗೆ ಮತ್ತೊಂದು ನ್ಯಾಯ ಎಂಬ ಸಂದೇಶ ರವಾನಿಸ್ತಾ ಇರುವ ಕಾಂಗ್ರೆಸ್ ಅದರಿಂದ ಸಾಧಿಸೋದೇನು ಅಂತಾನೂ ಅರ್ಥ ಆಗ್ತಾ ಇಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ ಮುಗಿಸ್ಬಿಡ್ಬೇಕು ಎಂಬ ದುರುದ್ದೇಶದಿಂದಲೇ ಯಾವುದೋ ಶಕ್ತಿಗಳು ಈ ಕೆಲಸ ಮಾಡ್ತಾ ಇದ್ದಾರಾ ಅಂತ ಡೌಟ್ ಕೂಡ ಬರ್ತಾ ಇದೆ. ಕಾಂಗ್ರೆಸ್ ಒಂದನ್ನ ನೆನಪಲ್ಲಿಟ್ಕೊಳ್ಬೇಕು. ಮುಸ್ಲಿಮರ ಮೇಲೆ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ಳುವಷ್ಟು ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಾಂಗ್ ಇರಬಹುದು. ಅದೇ ರೀತಿ ಕಾಂಗ್ರೆಸ್ ಅನ್ನ ಮಣ್ಣು ಮುಕ್ಕಿಸುವಷ್ಟು ಕರ್ನಾಟಕದ ಮುಸ್ಲಿಂ ಸಮುದಾಯ ಕೂಡ ಸ್ಟ್ರಾಂಗ್ ಇದೆ. ಇದನ್ನ ಕಾಂಗ್ರೆಸ್ ಹೈಕಮಾಂಡ್ ಎಷ್ಟು ಬೇಗ ಅರ್ಥ ಮಾಡಿಕೊಳ್ಳುತ್ತೋ ಅಷ್ಟು ಕಾಂಗ್ರೆಸ್ಗೆ ಒಳ್ಳೆಯದು. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.